ಏಯ್ ನೀನೇನಮ್ಮಿ ಮಾಡ್ತಾ ಇದೆಯಾ ಇಲ್ಲಿ? ಅದು ಚಿಕ್ಕ ಯಜಮಾನ್ರು ಕಾಪಿ ಕೇಳಿದ್ರು ಮಾಡ್ಕ ತಕ್ಕ ಬರ್ತೀನಿ ಅಂತಿದ್ದೆ. ಇಷ್ಟೊತ್ತಲ್ಲಿ ಕಾಪಿ ಕುಡಿಯೋ ಅಭ್ಯಾಸ ಯಾವಾಗಿಂದಪ್ಪ? ಕಾಪಿ ಕ್ಯಾನ್ಸಲ್ ಬಾಯ್. ಹೋಗು ನಿತ್ಕಲ್ಲಿ. ಎಲ್ಗೋಯ್ತಾ ಇದೆಯಾ? ಅದು ಮೊಬೈಲ್ ಅಲ್ಲಿ ಐ ಲವ್ ಯು ಸಿನಿಮಾ ನೋಡ್ತೀನಿ. ಧಾರ್ಮಿಕ ಐ ಲವ್ ಯು ಧಾರ್ಮಿಕ. ಶಿವನೇ ಇಷ್ಟ ಬೇಗ ಸುಸ್ತಾಗ್ಬಿಟ್ಟ? ಅಲ್ಲ ಕೆಲ್ಸ ಮಾಡಿ ಸುಸ್ತಾಗ್ಬಿಟ್ಟಲ್ಲ, ಊಟ ಗೀಟ ತಿಂದಿಲ್ವಾ ಅಂದೆ. ಅಯ್ಯೋ ಯಜಮಾನ್ರೆ ಏನ್ ಹೇಳಿರಿ, ಯಾಕೋ ಸಮಾಧಾನನೇ ಇಲ್ಲ. ಆಚೆ ಎಲ್ಲಾರ ಹೋಗುಮ ಅನ್ಸುತ್ತೆ, ಆಚೆ ಹೋದ್ರೆ ಮನೆಗ್ ಬರುಮ ಅನ್ಸುತ್ತೆ. ಯಾಕೋ ಸಖೆ ಅನ್ಸುತ್ತೆ, ಸ್ನಾನ ಮಾಡಕ್ ಹೋದ್ರೆ ಚಳಿ ಚಳಿ ಅನ್ಸುತ್ತೆ. ಏನೋ ಗೊತ್ತಿಲ್ಲ ಯಜಮಾನ್ರೆ. ಮನ್ಸು ಹೊಟ್ಟೆ ಸರಿ ಇಲ್ದಾಗಿ ಒಂದೊಂದ್ಸಲಿ ಹಿಂಗಾಯ್ತದೆ. ಹಸ್ಕೊಂಡಂಗೆ ಮಲ್ಕೊಂಬೇಡ, ಈ ಹಣ್ಣು ತಿನ್ ಮಲ್ಕೊ. ಯಜಮಾನ್ರೆ ಈ ಹಣ್ಣು ತಿಂದ್ರೆ ಅಮ್ಮೋರ್ ಬೊಯ್ಯಕ್ಕಿಲ್ವೇ? ಹಣ್ಣು ತಿಂದ್ರೆ ಅಮ್ಮೋರ್ ಯಾಕೆ ಬೈತಾರೆ? ತಿನ್ನೆ. ಹಣ್ಣು ತಿಂದ್ರೆ ಬೈತಾರಂತೆ. ಆಪಲ್ ಯಾಕೆ ತಿಂತಾ ಇದ್ಯಾ? ಯಾರೇ ಕೊಟ್ರು? ಅದು ಯಜಮಾನ್ರೆ ಕೊಟ್ರು ಅಮ್ಮವ್ರೆ. ಆ ಆಪಲ್ ಇಂದ ಒಂದ್ ದೊಡ್ಡ ಕಥೆನೇ ಇದೆ ಕಣೆ. ಭಟ್ರು ಕೊಡಿ, ಒಂದೊಳ್ಳೆ ಸಿನಿಮಾ ಮಾಡ್ತಾರೆ. ಅಯ್ಯೋ ದೇವ್ರೆ, ಮದುವೆ ಆದ್ಮೇಲೆ ನನ್ ಗಂಡಂಗೆ ವೆರೈಟಿ ವೆರೈಟಿ ಆಪಲ್ ತಿನ್ಸಿದ್ದೆ, ಆದ್ರೆ ಈ ಗುರುಜಿ ಕೊಟ್ಟಿರೋ ಒಂದ್ ಆಪಲ್ ತಿನ್ಸಕ್ಕಾಗಿಲ್ವಾ ನನ್ನ ಕೈಲಿ? ಏನಾಯ್ತು? ನಿಮ್ಗೆ ಅಂತ ಕೊಟ್ಟಿರೋ ಆಪಲ್ ನ ಅವಳಿಗೆ ಯಾಕ್ರಿ ಕೊಟ್ರಿ? ನೀನ್ ಕೊಟ್ರೆ ಆಪಲ್ ನಾನು ಅವಳಿಗೆ ಕೊಟ್ಟಿಲ್ಲ ಕಣೆ. ಅದು ಧಾರ್ಮಿಕ ಐ ಲವ್ ಯು ಧಾರ್ಮಿಕ. ಆಪಲ್ ಯಾಕೋ ತಿಂತಾ ಇದ್ಯಾ ನಾಯಿ? ಅಣ್ಣ ಸೇಮ್ ಟು ಸೇಮ್ ಡೈಲಾಗು. ಈ ಮನೇಲಿ ನನಗೆ ಒಂದು ಆಪಲ್ ತಿನ್ನೋ ಹಕ್ಕಿಲ್ವಾ? ಅದು ಅದು ಆಪಲ್ ಏನಾಗಿದೆ? ಹಳಸೋಗಿದೆ. ಹಳಸೋಗಿರೋದು ಆಪಲ್ ಅಲ್ಲ, ನಿನ್ ಮುಖ. ಹಿಡ್ಕೊಳ್ರಿ, ನೀನ್ ಕೊಡಮ್ಮ ಇಲ್ಲಿ. ರೀ ನಾನ್ ಕೊಟ್ಟಿರೋ ಆಪಲ್ ಇಲ್ರಿ. ಅದು ತಂದು ಬುಟ್ಟಿಲಿಟ್ಟೆ. ರೀ ಯಾವ್ದು? ನೋಡು, ನೀನ್ ಕೊಟ್ಟಿದ್ದ ಆಪಲ್ ನ ತಂದು ಬುಟ್ಟಿಲಿಟ್ನ. ಇದ್ರಲ್ಲಿ ಆಲ್ರೆಡಿ ಇಷ್ಟೊಂದು ಆಪಲ್ ಇತ್ತ. ಅದ್ರಲ್ಲಿ ಒಂದು ಇವಳು ಎತ್ಕೊಂಡ್ಲು, ಅದ್ರಲ್ಲಿ ಇನ್ನೊಂದು ಇವನ್ ಎತ್ಕೊಂಡ. ನೀನ್ ಕೊಟ್ಟಿರೋ ಆಪಲ್ಲು ಯಾವ್ದು? ಇದು. ಅದು ಆಪಲ್ ಅಲ್ಲ, ಪೈನಾಪಲ್. ಆಪಲ್ ಅದ್ರಿ. ಹೇಳಿ ಬೇಗ ಹೇಳಿ. ಇದು ಅದಲ್ಲ ಇದು, ಅದಲ್ಲ ಇದಲ್ಲ ಇದು. ಅಯ್ಯೋ ರೀ, ಬನ್ರಿ ತಿನ್ನಿ. ಯಾವ ಆಪಲ್? ಇಷ್ಟು ಕೊಡ ಇಲ್ಲಿ. ರೀ ಎದ್ದೇಳ್ರಿ ಮೇಲೆ. ಇವತ್ ರಾತ್ರಿ ನೀವು ಇಷ್ಟು ತಿನ್ಲೇಬೇಕು. ಬನ್ನಿ. ಯಜಮಾನ್ರೆ ಕಾಪಿ ಎಲ್ಲಿ? ಇಲ್ಲಿ. ಏನಾಯ್ತು? ಅದು ಅಮ್ಮೋರೆ ಯಾಕೋ ತಲೆ ಸುತ್ತಾ ಇದೆ, ವಾಂತಿ ಬರ್ತೈತೆ. ಆಪಲ್ ನಿನಗೆ ನಾನ್ ಹತ್ರ ಬಂದ್ರೆ ವ್ರತ, ಅವಳ ಹತ್ರ ಬಂದ್ರೆ ಪೂಜೆನಾ? ನಾನೇನ ಮಾಡ್ದೆ? ಅಣ್ಣ ಏನ್ ಮನೇಲಿ ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಬಿಡಲ್ವಾ? ಏನಿಲ್ಲ ಕಣ, ಕೆಲ್ಸದವಳು ಗರ್ಭಿಣಿ ಆಗಿದ್ಲು. ಸಂತೋಷದ ವಿಚಾರ. ತಮ್ಮ, ಅವತ್ತು ನೀನು ಕಾಫಿ ಕುಡಿದು ಮೀಸೆ ತಿರ್ಕೊಂಬಂದಾಗಲೇ ನನ್ ಡೌಟ್ ಇತ್ತು ಕಣ. ಏನೋ ನೀನು ಮೇಡ್ ಮೇಲೆ ರೈಡ್ ಮಾಡ್ಬಿಟ್ಟಿದ್ಯಲ್ಲೋ ನಾಯಿ. ಹೇಳೋ, ಇದಕ್ ನೀನೇ ತಾನೇ ಕಾರಣ? ನಾನ್ ಕಾರಣ ಅಲ್ಲ. ನಾನು ಕಾರಣ ಅಲ್ಲ. ಅಯ್ಯೋ ಇವ್ರು ಯಾರು ಕಾರಣ ಅಲ್ಲ, ಮತ್ಯಾರು? ಚಿನ್ನ ಚಿನ್ನ ಚಿನ್ನ, ಇಷ್ಟು ಬೇಗ ಸ್ವೀಟ್ ನ್ಯೂಸ್ ಕೊಟ್ಬಿಟ್ಟಿಯಲ್ಲೇ. ಬಾರಮ್ಮಿ ಹೋಗೋಣ. ಏನ್ ಇತ್ಕೊಳ? ಯಾರ ನೀನು? ಇವಳು ಗಂಡ ಅಂದ್ರೆ ಆ ಮಗು ತಂದೆ ನಾನೇ. ಹೋಗೋಣ ಹೋಗೋಣ. ಚಿನ್ನ, ಗಂಡು ಮಗು ಆದ್ರೆ ಗುರು ಕಿರಣ್ ಅಂತಿರೋಣ, ಹೆಣ್ಮಗು ಆದ್ರೆ ರಚಿತಾ ರಾಮ್ ಅಂತಿರೋಣ. ಎರಡು ಬಿಟ್ರೆ ಮೊದ್ಲು ಪ್ಯಾನ್ ಕಾರ್ಡ್ ಮಾಡ್ಸೋಣ. ನಾನು ಈ ಸಾಮ್ರಾಜ್ಯದ ಚಕ್ರವರ್ತಿ. ನನ್ನ ಮಗ, ನಾನು ಜನ್ಮ ಕೊಟ್ಟ ಮಗ
ಅನ್ಯ ಜಾತಿಯವರೊಂದಿಗೆ ಸಂಬಂಧ ಬೆಳೆಸುವುದೆಂದರೇನು? ನಾನು ಅವರಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಯಾರಲ್ಲಿ? ಅಪ್ಪಣೆ ಪ್ರಭು. ಅವನನ್ನು ಇತ್ತ ಎಳೆದುತ್ತಾ ಕೇಳದೆ ನಿಮಗೀಗ ದೂರದಲ್ಲಿ ಯಾರು? ಕುಮಾರವರ್ಮ, ಕುಮಾರವರ್ಮ, ನಿಮ್ಮಿರಿಕ್ರು ನಮ್ ಪಿರುತಿನ ಒಪ್ಪಕ್ಕಿಲ್ಲ ಅಂತ ಹೇಳಿರ್ಲಿಲ್ವಾ? ಎಷ್ಟೇ ಜನ್ಮ ಕಳೆದ್ರು ನಾನಿನ್ನ ಸೇರ್ತೀನಿ ವರ್ಮ, ವರ್ಮ. ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಪ್ರಭು, ಪ್ರೀತಿಸಿದ ಸ್ವಂತ ಮಗನನ್ನು ಕೊಂದ ಶಾಪ ನಮ್ಮನ್ನು ಸುಮ್ಮನೆ ಬಿಡುತ್ತದೆಯೇ? ಮಹಾರಾಣಿ, ಈಗಷ್ಟೇ ಅಲ್ಲ, ಇನ್ನು 300 ವರ್ಷವಾದರೂ ಈ ಜನರ ಮನಸ್ಸು ಇಷ್ಟು ಪ್ರಬಲವಾಗಿ, ಇಷ್ಟು ಗಟ್ಟಿಯಾಗಿ ಯಾಕೆ ಇನ್ನು ಕ್ರೂರವಾಗಿರುತ್ತದೆ? ಜಾತಿ ಪ್ರೀತಿಯಲ್ಲಿ ಇಲ್ಲದೆ ಇರಬಹುದು, ಆದ್ರೆ ಮದುವೆಯಲ್ಲಿ, ರಾಜಕಾರಣದಲ್ಲಿ ಈ ಜಾತಿ ಇದ್ದೇ ಇರುತ್ತದೆ. ಅಂದರೆ ನಾವು ಮಾಡಿದ್ದು ತಪ್ಪಲ್ಲ, ಯಾರು ನೋಡಿಲ್ಲ. ಯಾರು ತಪ್ಪಲ್ಲ ಅಂತ ಹೇಳಿದ್ದು? ನಾನು ನೋಡಿದೆ. ಮಹಾರಾಣಿ, ಆಸೆ ತೀರದ ಆತ್ಮ ಬಿಡುಗಡೆ ಹೊಂದಿದೆ. ಇದರ ಪರಿಹಾರಕ್ಕಾಗಿ ಮೃತ್ಯುಂಜಯ ಯಜ್ಞವನ್ನು ಕೈಗೊಂಡಿರುವೆ. ಯವಿ 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 ನನ್ನ ಕೊಂದ್ರಲ್ಲ, ಕೊಂದ್ರಲ್ಲ, ಬಿಡಲ್ಲ, ಬಿಡಲ್ಲ. ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ, ನರಕ ನರಕ ತೋರಿಸ್ತೀನಿ, ಪಿಶಾಚಿ ಶಕ್ತಿ ಏನು ಅಂತ ತೋರಿಸ್ತೀನಿ. ನಿಮ್ಮ ಮನೆನ ಸ್ಮಶಾನ ಮಾಡ್ತೀನಿ. ಬರ್ತೀನಿ ಬರ್ತೀನಿ, ಎಷ್ಟು ಜನ್ಮ ಆದ್ರೂ ಸೇಡ್ ತೀರ್ಸ್ಕೊಳಕ್ ಬರ್ತೀನಿ. ನಿಮ್ಮ ಸಂತತಿನ ಉಳಿಸೋದೇ ಇಲ್ಲ, ಎಷ್ಟು ಜನ್ಮ ಎತ್ತಿದ್ರು ಬಿಡಲ್ಲ. ಪ್ರಭು, ಇದಕ್ಕೆ ನೀವೇನಾದರೂ ಮಾರ್ಗ ತೋರಬೇಕು. ನಮ್ಮ ಸಂತತಿ ಉಳಿಯಬೇಕೆಂದಾದರೆ ಈ ಆತ್ಮಗಳಿಗೆ ಏನಾದರೂ ಮಾಡಲೇಬೇಕು ಪ್ರಭು. ಪ್ರಭು, ದೇವಯಾನಿ ಸತ್ತಿಲ್ಲ, ಬದುಕಿದ್ದಾಳೆ ಪ್ರಭು. ಹೌದು ಪ್ರಭು, ದೇವಯಾನಿ ಇಲ್ಲೇ ಇದ್ದಾಳೆ. ಪ್ರಭು, ಇದಕ್ಕೆ ನೀವೇನಾದರೂ ಮಾರ್ಗ ತೋರಬೇಕು. ಮಹಾರಾಣಿ, ಭಯ ಪಡಬೇಡಿ. ಈ ಸಮಸ್ಯೆಗೆ ಪರಿಹಾರ ಸಿಗಬೇಕೆಂದರೆ ನಮ್ಮ ಗರುಡಾನಂದ ಸ್ವಾಮಿಗಳಿಂದ ಮಾತ್ರ ಸಾಧ್ಯ. ಗರುಡಾನಂದ ಗುರುಗಳೇ! ಪ್ರಪಂಚದಲ್ಲಿ ಯಾವ ಮಂತ್ರವಾದಿನೂ ಒಂದು ಆತ್ಮವನ್ನ ಸಂಪೂರ್ಣವಾಗಿ ಬಂಧನ ಮಾಡೋದಕ್ಕೆ ಸಾಧ್ಯವಿಲ್ಲ. ಈ ಆತ್ಮಗಳು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ ನಿಮ್ಮ ಮನೆಯವರು 5 ತಲೆಮಾರುಗಳ ಕಾಲ ಪ್ರಯತ್ನ ಮಾಡಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೊಂದು ಮಾರ್ಗವಿದೆ. ಬೇಡ ಬೇಡ, ನನ್ನನ್ನೇನು ಮಾಡಬೇಡ, ದಯವಿಟ್ಟು ನನ್ನ ಬಿಟ್ಬಿಡು. ನನ್ನ ಕುಮಾರವರ್ಮನ ನಾನು ಸೇರ್ಬೇಕು, ನನ್ನ ಬಿಟ್ಬಿಡು. Loco,
ಆತ್ಮಗಳು 300 ವರ್ಷಗಳ ನಂತರ ಜನ್ಮ ತಾಳ್ತವೆ, ಒಂದಾಗಿ ಆಗ್ತಾರೆ. ಇದನ್ನ ತಪ್ಪಿಸೋದಕ್ಕೆ ಆ ಸೃಷ್ಟಿಕರ್ತನಿಂದಲೂ ಸಾಧ್ಯವಿಲ್ಲ. ಅವರು ಒಂದಾದಾಗ ಈ ಕಳಶವನ್ನ ಸಮುದ್ರಕ್ಕೆ ಆಹುತಿ ಕೊಡಬೇಕು. ಅಷ್ಟರಲ್ಲಿ ಈ ಕಳಶವನ್ನ ತೆಗೆದರೆ ಒಡೆದರೆ ದೇವಯಾನಿ ಆತ್ಮ ಯಾವುದಾದರೂ ದೇಹಕ್ಕೆ ನುಗ್ಗಬಹುದು. ಇದನ್ನ ಪರಿಹಾರಗೊಳಿಸಬೇಕು ಅಂದ್ರೆ ನನ್ನ ವಂಶಸ್ಥರಿಂದ ಮಾತ್ರ ಸಾಧ್ಯ. ಬಿಡಲ್ಲ ಬಿಡಲ್ಲ, ಇದು ವಿಧಿ ಲಿಖಿತ. ಬರ್ತೀನಿ ಬರ್ತೀನಿ ತಪ್ಪದೆ ಬರ್ತೀನಿ, ಬಂದು ನಿನ್ನ ರಕ್ತ ಕುಡಿತೀನಿ. 300 ವರ್ಷಗಳ ನಂತರ ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮುತ್ತು ಮಲಗಿದೆ. ಡ್ರೈವರ್ಮ, ನಮ್ ಪ್ರೀತಿನ ನಮ್ಮ ಮನೇಲಿ ಒಪ್ಕೊಂಡಾಯ್ತು. ಯಾವಾಗ ಬರ್ತೀಯ ಮನೆಗೆ? ನಿನಗೆ ನಿಮ್ಮ ಅಪ್ಪ ಅಮ್ಮನಿಗೆ ಯಾರಿಗೂ ಗೊತ್ತಾಗದಿರಂಗೆ ಸಸ್ಪೆನ್ಸ್ ಆಗ್ಬಿಡ್ತೀನಿ. ಹಲೋ, ನಮ್ಮಪ್ಪ ಪೊಲೀಸ್. ಅಲ್ಲ, ಈ ಪೊಲೀಸ್ ಇದ್ರೆ ನಮ್ಮ ಪೊಲೀಸ್ ಆಗೋದು ಚಾಲೆಂಜಾ? ಚಾಲೆಂಜು. ಸರಿ, ಈ ಚಾಲೆಂಜ್ ಅಲ್ಲಿ ಗೆದ್ರೆ ಏನ್ ಕೊಡ್ತೀಯಾ? ರವಿ ಸ್ಕಂದ ವರ್ಮ. ಹಲೋ ಬ್ರದರ್, ನಮಸ್ತೆ. ನಮಸ್ತೆ. ನೀವು? ನಾನು ಪೇಂಟರ್. ಪೇಂಟಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮ ಹೆಸರು? ರವಿ ವರ್ಮ. ದಿ ಗ್ರೇಟ್ ಪೇಂಟರ್ ರವಿ ವರ್ಮ ನೀವಾ? ಸಾರ್, ನಾನ್ ನಿಮ್ ದೊಡ್ಡ ಫ್ಯಾನ್ ಸಾರ್. ಹೌದಾ? ತುಂಬಾ ಸೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ಬೀಸ್ತೀರಾ?